ಪರೀಕ್ಷೆ ಹೇಗೆ ಬರಿಬೇಕು, ಆನ್ಸರ್ ಪೇಪರ್ ಪ್ರೆಸೆಂಟೇಷನ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ರೀ. ಫಸ್ಟ್ ಏನ್ ಮಾಡಿದ್ರೆ ಪ್ರಶ್ನೆ ಚೆನ್ನಾಗಿ ಓದಿ, ಓಕೆನಾ. ಪ್ರಶ್ನೆ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಬರೀರಿ, ಓಕೆನಾ. ಹರಿಯಪ್ ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಒಂದ್ಸತಿ ಜಸ್ಟ್ ಮೈಂಡ್ ಬ್ಲಾಂಕ್ ಆಗ್ಬಿಡುತ್ತೆ. ಅದಕ್ಕೆ ಮಾತ್ರ ಅವಕಾಶ ಕೊಡ್ಲೇಬೇಡಿ, ಓಕೆನಾ. ಪ್ರಶ್ನೆ ಚೆನ್ನಾಗಿ ಓದ್ಕೊಳ್ಳಿ. ಬೆಸ್ಟ್ ವಿಶಸ್ ಟು SSLC ಸ್ಟೂಡೆಂಟ್ಸ್. ಎಕ್ಸಾಮ್ನ ಕಾನ್ಫಿಡೆನ್ಸಲ್ಲಿ ಎದುರಿಸಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಡೂ ವೆಲ್. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಜಸ್ಟ್ ಯಾವ ಪಾಯಿಂಟ್ ಮೇಲೆ ನೀವು ಚೆನ್ನಾಗಿ ಬರಿಬೇಕು ಅನ್ನೋದು ಗೊತ್ತಾಗತ್ತೆ. ಯಾಕಂದ್ರೆ ಒಂದೊಂದ್ಸತಿ ಪ್ರಶ್ನೆನ ಒಂಥರ ಇಲೆಕ್ಟ್ರಿಕ್ ಆಗಿ ಕೇಳಿರ್ತಾರೆ, ಅದಕ್ಕೆ ಆಮೇಲೆ ಟೈಮ್ ಡಿವೈಡ್ ಮಾಡ್ಕೊಳ್ಳಿ. ಟೈಮ್ ಡಿವೈಡ್ ಹೆಂಗ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ನಿಮ್ಗೆ ಟೈಮ್ ಇರೋದ್ರಲ್ಲೇ ನೀವು ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕೆ ಎಷ್ಟು ಟೈಮ್ ಕೊಡ್ಬೋದು ಅಂತ ಅವ್ರು ಆಕ್ಚುಲಿ ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ ಮಾಡಿದಾಗ ನೀಟಾಗಿ ಮಾಡಿರ್ತಾರೆ. ಇಷ್ಟಿಷ್ಟೇ ಟೈಮ್ ಅಂತ ಮಾಡಿರ್ತಾರೆ. ಅದನ್ನ ಮಾಡಿ ನೋಡೇನೆ ಅದು ನಿಮ್ಗೆ ಕೊಟ್ಟಿರ್ತಾರಲ್ವ ಎಕ್ಸಾಮು. ಸೊ ಅದನ್ನ ನೀವು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಬರವಣಿಗೆ ಸ್ಪೀಡ್ಗೆ ನೀವು ಎಷ್ಟು ಸಮಯ ಕೊಡ್ಬೋದು ಅನ್ನೋದನ್ನ ನೀವು ಪ್ಲಾನ್ ಮಾಡ್ಕೊಂಡು ಮೈಂಡಲ್ಲಿ ಬರೆಯಕ್ಕೆ ಶುರು ಮಾಡಿ, ಓಕೆನಾ. Yes, students, as you step into your exams, remember success comes from calmness, confidence, and giving your best effort. Stay positive, trust your preparations, take deep breaths and write with clarity. You are capable, you are strong, and you will shine. And in case if you feel panic, pause for a moment, take a few deep breaths in and out, calm your mind, relax yourself, and then start writing again with confidence. Success will surely follow your steady effort and clear focus. Wishing you all the very best for your exams. I wish all the best to all the students who are appearing for the SSLC examination. Do well. Wish you good luck. ಟೈಮ್ ಆಮೇಲೆ ಅಲ್ಲಿ ನಿಲ್ಸ್ಕೊಂಡು ಬೇಕಾದ್ರೆ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇರಿ, ಓಕೆ. ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಲೇಬೇಡಿ, ಯಾಕಂದ್ರೆ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡ್ತಿರೋ ನಿಮ್ಗೆ ಅಷ್ಟು ಮಾರ್ಕ್ಸ್ ಸಿಗೋದು ಚಾನ್ಸಸ್ ತುಂಬಾ ಇರುತ್ತೆ, ಓಕೆ. ಎಲ್ಲರಿಗೂ ನಮಸ್ಕಾರ. SSLC ಎಕ್ಸಾಮ್ ಬರೀತಿರೋರಿಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಯಾರು ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ, ಕೂಲಾಗಿ ಹೋಗಿ ಪೀಸಾಗಿ ಬರ್ದು ಬನ್ನಿ. ಎಲ್ಲ ನಿಮ್ಮ ಪೆನ್ ಪೆನ್ಸಿಲ್ ಶಾರ್ಪ್ನರ್ ಎರೇಸರ್ ಎಲ್ಲ ತಗೊಂಡೋಗಿ, ಮತ್ತು ಟ್ರಾನ್ಸ್ಪರೆಂಟ್ ಪೌಚ್ ಮತ್ತು ಟ್ರಾನ್ಸ್ಪರೆಂಟ್ ಬಾಟಲ್ ತಗೊಂಡೋಗಿ. ಪೇಪರ್ ಕೊಟ್ಟು 15 ಮಿನಿಟ್ಸಲ್ಲಿ ಕರೆಕ್ಟಾಗಿ ಎಲ್ಲ ಕ್ವಶನ್ಸ್ನ ಓದ್ಕೊಂಡು ನಿಮ್ಗೆ ಗೊತ್ತಿರೋ ಆನ್ಸರ್ಸ್ನೆಲ್ಲ ಫಸ್ಟ್ ಕೊಟ್ಟು MCQsನ ಲಾಸ್ಟಿಗೆ ಇಟ್ಕೊಡಿ. ಆ್ಯಂಡ್ ಎಕ್ಸ್ಟ್ರಾ ಪೆನ್ ಕೂಡ ಕ್ಯಾರಿ ಮಾಡ್ಕೊಳ್ಳಿ. ಎಲ್ಲರೂ ಚೆನ್ನಾಗಿ ಬರೀರಿ. ಎಲ್ಲರಿಗೂ ಒನ್ಸ್ ಮೋರ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಮೇಲೆ ಸ್ವಚ್ಛ ಬರವಣಿಗೆ ಏನ್ ಹೇಳಿ ಎಕ್ಸಾಮಿನರ್ಸ್ಗೆ ತುಂಬಾ ಇಷ್ಟ ಅಲ್ವಾ. ನೀವು ಎಷ್ಟೇ ನೀಟಾಗಿ ಬರೆದಿರ್ತಾರೋ ಅವ್ರಿಗೆ ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ ನೋಡಿದ ತಕ್ಷಣ ತುಂಬಾ ಖುಷಿ ಆಗ್ಬಿಡುತ್ತೆ ಅವ್ರಿಗೆ. ನೀವು ಬರೆಯುವಾಗ ಕೆಲವು ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿರಿ. ಅದು ನಿಮ್ಗೆ ಆಗತ್ತೆ, ಆಗಲ್ಲ ಅಂತಲ್ಲ. ಐ ಆಮ್ ನಾಟ್ ಟೆಲಿಂಗ್ ದಟ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಆ ಥರ ಅಂತಲ್ಲ. ಇದೆಲ್ಲ ಮಾಡ್ಕೊಂಡು ಕೂತ್ರೆ ಎಲ್ಲಿ ಟೈಮ್ ಇರುತ್ತೆ ಅಂತ ನೀವು ಹೇಳ್ಬೋದು, ಬಟ್ ಟೈಮ್ ಇರುತ್ತೆ, ನೀವು ಮಾಡ್ಕೋಬಹುದು. ನೀವು ಅದಕ್ಕೆ ಸ್ಪೀಡ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನಾನು ಹೇಳಿದ್ನಲ್ಲ ಜಾಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಆ ಜಾಟ್ ಡೌನ್ ಮಾಡಿದ್ರೆ ನೀವು ಸ್ಪೀಡು ನೀವು ಹಂಗೆ ನಿಮ್ಗೆ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಮಾಡ್ತಾ ಇರ್ತೀರಾ, ಅಂಡರ್ಲೈನ್ ಮಾಡ್ಬಿಟ್ಟಿರ್ತೀರಾ, ಅದನ್ನೇ ನೀವು ಎಕ್ಸಾಮಲ್ಲಿ ಫಾಲೋ ಮಾಡ್ತೀರಾ, ಓಕೆ. ಇದು ಪರೀಕ್ಷೆ ಹೇಗೆ ಬರಿಬೇಕು ಅನ್ನೋ ಒಂದು ಟಿಪ್, ಓಕೆನಾ. ಇದರಿಂದ ಹೆಲ್ಪ್ ಆಗ್ಬಹುದು ನಿಮಗೆ ಡೆಫಿನೆಟ್ ಆಗಿ. ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು ಅಂಡ್ ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್. ಚೆನ್ನಾಗಿ ಮಾಡಿ. ಎಕ್ಸಾಮ್ ಹೋಗಕ್ ಮುಂಚೆ ದೇವ್ರ ಪ್ರಾರ್ಥನೆ ಮಾಡಿ, ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ, ಓಕೆ. ತುಂಬಾ ಚೆನ್ನಾಗಿ ಮಾಡ್ತೀರಾ ಎಕ್ಸಾಮ್ಸ್. ಐ ವಿಶ್ ಯು ಗುಡ್ ಲಕ್.